ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾನು ಇವತ್ತು ಆಲ್ಮೋಸ್ಟ್ 3 o'clock ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಬಿಸಿ ಇದೆ, ಸಮ್ಮರು ಎಲ್ರಿಗೂ ಗೊತ್ತು. ಮಾರ್ಚಲ್ಲೇ ಇಷ್ಟಿದೆ, ಇನ್ನು ಏಪ್ರಿಲ್, ಮೇ, ಜೂನ್ ಮಳೆ ಬರೋವರೆಗೂ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಇವಾಗಲೂ ಮಳೆ ಆಗ್ತಿದ್ರೂ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಮಸ್ಕ್ ಮಿಲನ್ ಈಗ ಫ್ರೆಶ್ ಆಗಿ ಮೀನ್ಸ್ ನಾವು ಈಗ ಬೈ ಮಾಡಿದ್ವಿ, ಅವ್ರು ಎಷ್ಟು ದಿನ ಆಗಿತ್ತೋ ಕಿತ್ತು ಗೊತ್ತಿಲ್ಲ. ಸೊ ನಾನು ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಪೀಲ್ ಮಾಡಿ ನಾನು ಬೀಜನೂ ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಮುಂಚೆನೇ ಸ್ವಲ್ಪ ಜಜ್ಜಿರುವಂತಹ ಮೀನ್ಸ್ ಪುಡಿಯಾಗಿರುವಂತಹ ಬೆಲ್ಲ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಇರ್ತೀನಿ. ಇಲ್ಲ ನಾವು ಸಕ್ಕರೆನೂ ಹಾಕ್ಬೋದು. ನಾನು ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ, ಅದಕ್ಕೂ ಸಕ್ಕರೆ ಹಾಕ್ತೀನಿ. ಆ್ಯಂಡ್ ಇದಕ್ಕೂ ಹಾಕಿದ್ರೂ ಸ್ವಲ್ಪ ಜಾಸ್ತಿ ಶುಗರ್ ಆಗುತ್ತೆ ಅಂದ್ಬಿಟ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಕರ್ಬೂಜ ಏನಿದೆ ಆ ಪಲ್ಪ್ಸ್ ಅದನ್ನೆಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬೀಜನ ನಾನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ನನ್ನ ಮಗಳು ಅಲ್ಲಿ ಬೆಲ್ಲ ಹಾಕ್ತಾಯಿದ್ದಾಳೆ, ಫುಲ್ ಅವಳೇ ಮಾಡ್ತೀನಿ ಅಂತ ಓಡಾಡ್ತಿದ್ದಾಳೆ. ಸೊ ಬೆಲ್ಲ ಹಾಕಿ ನೆನೆಸಿಟ್ರೆ ಫಸ್ಟು ನಾನು ಈ ಜ್ಯೂಸನ್ನ ಮಾಡ್ತಾಯಿದ್ದೀನಿ, ಲೈಕ್ ಕರ್ಬೂಜ ಜ್ಯೂಸನ್ನ. ಅದಕ್ಕೆ ಆಲ್ಮೋಸ್ಟು ಫುಲ್ಲು ಒಂದು ಮೀಡಿಯಮ್ ಸೈಜ್ದು ಕರ್ಬೂಜ ತೊಗೊಂಡಿದ್ದೀನಿ. ಇದು ತುಂಬಾ ಸ್ವೀಟ್ ಇದೆ, ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇದೆ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಏಲಕ್ಕಿನೂ ಹಾಕ್ಕೊಂಡೆ, 1 ಅಥವಾ 2 ಹಾಕ್ಕೊಬೋದು. ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ಸೊ ನೋಡಿ, ಇಲ್ಲಿ ಕರ್ಬೂಜದ್ದು ಬೀಜಕ್ಕೆ ಫುಲ್ ಅದನ್ನು ತುಂಬಾ ಜಾಸ್ತಿ ಕ್ವಾಂಟಿಟಿಲೇ ಸಿಕ್ಕಿದೆ ಬೀಜ. ಒಂದರಲ್ಲಿ ಆ ಜ್ಯೂಸ್ ಎಲ್ಲ ಇರುತ್ತಲ್ಲ, ಬೀಜದಲ್ಲಿ ಬಂದಿರುವಂತಹ ಜ್ಯೂಸು ಅದು ಇರೋದೇ ಇಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ಸಕ್ಕರೆನೂ ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಏಲಕ್ಕಿನೂ ಆವಾಗಲೇ ಹೇಳಿದಾಗೆ 1 ಅಥವಾ 2 ತೊಗೊಂಡಿದ್ದೀನಿ. ಮೊದಲೇ ಬಿಸಿಲು ಸ್ವಲ್ಪ ಚಿಲ್ಲಾಗಿರಲಿ ಅಂತ ಐಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ನೀರನ್ನ ತೊಗೊಂಡಿಲ್ಲ ಆ್ಯಕ್ಚುಲಿ. ಬೇಕಾದರೆ ನಮಗೆ ಸ್ವಲ್ಪ ತಿನ್ನಾಗಿ ಲೈಕ್ ಇನ್ನು ಜ್ಯೂಸಿ ಪಾನಕ ಥರ, ಈಗ ಕರ್ಬೂಜ ಪಾನಕ ಮಾಡ್ತೀವಿ ಅಲ್ವಾ, ಆ ಥರ ಬೇಕಂದರೆ ನಾವು ನೀರನ್ನ ಹಾಕೊಬೋದು. ನಾನಿಲ್ಲಿ ಚಿಲ್ಡ್ನೆಸ್ಗೋಸ್ಕರ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾವು ಬೇಕಾದರೆ ಮಿಲ್ಕ್ ಹಾಕೊಬೋದು, ಆ್ಯಡ್ ಮಾಡ್ಬೋದು. ನಾನು ಹಾಕಿಲ್ಲ, ಜಸ್ಟ್ ಹಾಗೆಯೇ ಲೈಕ್ ಓನ್ಲಿ ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ, ಮಿಲ್ಕ್ ಶೇಕ್ ಮಾಡಿಲ್ಲ. ಮಿಲ್ಕ್ ಶೇಕ್ಗೆ ಯೂಶ್ವಲಿ ಮಿಲ್ಕ್ ಹಾಕ್ಕೊಳ್ತೀವಿ ಅಲ್ವಾ, ಕರ್ಬೂಜ ಜ್ಯೂಸ್ ಮಾಡಿದ್ದೀನಿ. ಚಿಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಈ ಬಿಸಿಲಿಗಂತೂ ವಾವ್ ಅಂತ ಫೀಲ್ ಕೊಡೋದು. ಕರ್ಬೂಜ ಜ್ಯೂಸ್ ಮೊದಲೇ ಐಸ್ ಕ್ಯೂಬ್ ಹಾಕಿರೋದ್ರಿಂದ ಫುಲ್ ತಣ್ಣಗೆ ಚೆನ್ನಾಗಿತ್ತು. ಸೊ ಅದೆಲ್ಲ ಆಯಿತು. ನನ್ನ ಮಗಳು ನಾನೇ ಮಾಡ್ತೀನಿ ಆ್ಯಕ್ಚುಲಿ, ಕರ್ಬೂಜ ಜ್ಯೂಸ್ನ ನಾನೇ ಮಾಡ್ತೀನಿ ಫುಲ್ಲು ಹಠ ಮಾಡ್ತಿದ್ಲು. ನಾನೇ ಆ್ಯಕ್ಚುಲಿ ಜ್ಯೂಸ್ನ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡುವಾಗ ಚೆಲ್ಬಿಟ್ಟೆ. ಅವಳು ಅದೇ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ನಾನು ಅದನ್ನು ಕೊಡಲಿಲ್ಲ. ಆಮೇಲೆ ಈ ಬೀಜದ್ದು ಪಾನಕ ಮಾಡ್ತಿದ್ವಲ್ಲ, ಆವಾಗ ಅವಳೇ ಮಾಡ್ತೀನಿ ಅಂತ ಫುಲ್ ಹಠ ಮಾಡಿದ್ಲು. ಓಕೆ, ಇವಾಗ ರಜದಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ನ ಅವ್ರಿಗೆ ಕಳಿಸ್ಬೇಕು ಆ್ಯಕ್ಚುಲಿ. ಚೆಲ್ತಾರೆ, ಹೇಗೆ ಗಲೀಜು ಮಾಡ್ತಾರೆ ಅಂತ ಬಿಟ್ಟರೆ ಅದು ನಮ್ಮದೇ ತಪ್ಪಾಗ್ಬಿಡುತ್ತೆ. ಇವಾಗ ಅವರು ಚೆಲ್ತಾರೆ, ಏನೋ ಗಲೀಜು ಮಾಡ್ತಾರೆ ಅಂತ ಬಿಟ್ಟರೆ ಅದು ಮುಂದೆ ಕಲಿಸೋದು ಇನ್ನೂ ತುಂಬಾ ಕಷ್ಟ ಇರುತ್ತೆ. ಈಗ ಚಿಕ್ಕವರಿದ್ದಾಗಲೇ ಅವರು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಅದನ್ನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಕಲಿಸೋಂತಹದ್ದು ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರಬೇಕು. ಎಲ್ಲ ಮಕ್ಕಳು, ನಾಟ್ ಓನ್ಲಿ ಗರ್ಲ್ಸ್ ಬಾಯ್ಸ್, ಆ ಥರ ಎಲ್ಲ ಮಕ್ಕಳನ್ನು ಇಂಡಿಪೆಂಡೆಂಟ್ ಆಗೋಕ್ಕೆ ಎಷ್ಟು ಟ್ರೈ ಮಾಡ್ತೀವೋ ಪೇರೆಂಟ್ಸ್, ಅಷ್ಟು ನಮಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದಾಗತ್ತೆ. ನನ್ನ ಮಗಳು ಹಾಗೆಯೇ ಫುಲ್ ಅವಳು ಕರ್ಬೂಜ ಬೀಜದ್ದು ಪಾನಕ ಮಾಡಿದ್ಲು. ತುಂಬಾ ಟೇಸ್ಟಿ ಅಂದ್ಬಿಟ್ಟು ಅವಳಿಗೆ ಸೆಲ್ಫ್ ಲವ್, ಫಸ್ಟ್ ಟೈಮ್ ಮಾಡಿರೋದು ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು ಅವಳಿಗೆ. ಸೊ ಇದಾಯಿತು. ಇದಾಗೋಷ್ಟಕ್ಕೆ ಆಲ್ಮೋಸ್ಟ್ 1 hour ತೊಗೊತು. ನನ್ನ ಮಗಳು ಮಾಡಿದ್ದಲ್ವ, ಅದಕ್ಕೆ ಸಿಕ್ಕಾಬಟ್ಟೆ ಟೈಮ್ ತೊಗೋತು. ಅದಾದಮೇಲೆ ಇವತ್ತು ಮಂಡೇ ಆ್ಯಕ್ಚುಲಿ, ಮಾರಿ ಹಬ್ಬ ಇದೆ. ಸಮ್ಮರ್ದು ಫೆಸ್ಟಿವಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಮಾರ್ಚು ಏಪ್ರಿಲ್ ಆ ಥರ ಬಂದರೆ ಸಮ್ಮರ್ದು ಫೆಸ್ಟಿವಲ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೈಸೂರಲ್ಲಿ ಆ್ಯಕ್ಚುಲಿ ಮಾರಿ ಹಬ್ಬ ನಡೀತಾ ಇದೆ. ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಮಾರಿ ಹಬ್ಬ ನಡೀತಾ ಇದೆ, ಮೈಸೂರಲ್ಲೂ ಕೂಡ ಹಾಗೆ ನಡೀತಾ ಇದೆ. ನಾನು ಒಂದು ಸಿಂಪಲ್ ಆಗಿರುವಂತಹದ್ದು ಯಾವುದಕ್ಕೊಳ್ಳಿ ಈ ಬಿಸಿಲಿಗೆ ಸೆಕೆಗೆ ಕಂಫರ್ಟಬಲ್ ಆಗಿರುವಂತಹದ್ದು ಅಂದ್ಬಿಟ್ಟು ಸರ್ಚ್ ಮಾಡಿ ಈ ಥರ ಕಲರ್, ಬ್ಲ್ಯಾಕ್ ಕಲರ್ ಬ್ಲೌಸ್ ಆ್ಯಂಡ್ ಗ್ರೀ ಕಲರ್ ಸ್ಯಾರಿ, ಕಾಫಿ ಕಲರು ಸಾರಿ ಹಾಕಿ, ಲೈಕ್ ಗ್ರೇನೇ ಬಂದಿದೆ ಅದು ಆಲ್ಮೋಸ್ಟು, ಆ ಥರ ಹಾಕ್ಕೊಂಡಿದ್ದೀನಿ ಮಿಕ್ಸ್. ಆ್ಯಕ್ಚುಲಿ ಇದ್ರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿರಲಿಲ್ಲ, ಅದು ಕಾಟನ್ ಅಲ್ವಾ, ಸ್ವಲ್ಪ ಪ್ಲೀಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಹಾಗೇ ಬಿಟ್ಟಿದ್ದೆ.
ಯೂಶಲಿ ಸಮ್ಮರ್ ಅಂದರೆ ನಾನು ಮುಂಚಿನ ಲಾಗಲ್ಲೂ ಹೇಳಿದೆ, ನಾನು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಲೈಕ್ ಸೆಕೆ ಆಗದೇ ಇರೋ ಥರ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಲೈಕ್ ಜಡೆ ಹಾಕ್ಕೊಳ್ಳೋದಾಗಲಿ, ಕಾಟನ್ ಸ್ಯಾರಿ ಹಾಕ್ಕೊಳ್ಳೋದಾಗಲಿ ಆ ಥರ ಎಲ್ಲ. ಬಟ್ ತುಂಬಾ ಗ್ರ್ಯಾಂಡ್ ಫಂಕ್ಷನ್ನು ಆ ಥರ ಫಂಕ್ಷನ್ಗೆಲ್ಲ ಅದಕ್ಕೂ ಲೈಕ್ ಸಿಲ್ಕ್ ಸ್ಯಾರಿ ಆ ಥರ ಎಲ್ಲ ಪ್ರಿಫರ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಓವರ್ ಮೇಕಪ್ ಇನ್ಕ್ಲೂಡಿಂಗ್ ಎಲ್ಲ ಮಾಡಬೇಕಾಗತ್ತೆ. ಇದು ದೇವ್ರ ಪೂಜೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಅಲ್ಲೂ ತುಂಬಾ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಹೋದ್ಮೇಲೆ ಎಂಥದ್ದು ರಶ್ ಇರಲಿಲ್ಲ. ನಾನು ಹೀಗೇ ಒಂದು ಸಿಂಪಲ್ಲಾಗಿ ಜಡೆ ಹಾಕಿ, ಜಡ ಆ್ಯಕ್ಚುಲಿ ಹಾಕುವಾಗ ಸ್ವಲ್ಪ ಬೆಳಗ್ಗೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಸಿಕ್ಕಾಬಿಟ್ಟೆ ಸಿಕ್ಕು ಅಂತ ಫೀಲ್ ಆಗ್ತು. ನೀಟಾಗಿ ಸಿಕ್ಕೆಲ್ಲ ತೆಗೆದು ನೀಟಾಗಿ ಜಡೆ ಹಾಕ್ಕೊಂಡಿದ್ದೀನಿ. ಜುಟ್ಟು ಕೂಡ ಬಿಡ್ಬೋದಿತ್ತು, ಆಗಲೇ ಹೇಳ್ದಾಗೆ ಸೆಕೆ ಬೇರೆ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ ಅಷ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಅದು ನನಗೆ ಬ್ಲೌಸು ಹೊಸದು ಆ್ಯಕ್ಚುಲಿ. ನಾನು ಬ್ಲ್ಯಾಕ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಈ ಸೀರೆಗೆ ಎಸ್ಪೆಷಲಿ. ಆ್ಯಂಡ್ ಒಂದು ಸಿಂಪಲಾಗಿ ಒಂದು ಬ್ಯಾಂಗಲ್ ಕೂಡ ವೇರ್ ಮಾಡಿದೆ. ಸೊ ನಂದು ಗೆಟ್ ರೆಡಿ ವಿತ್ ಮೀ ಟೆಂಪಲ್ಗೆ ಇಷ್ಟು. ಆ್ಯಂಡ್ ತೊಂಬಿಟ್ಟು ಕೂಡ ರೆಡಿಯಾಗಿದೆ. ನಾನು ಟೂ ವೀಲರಲ್ಲಿ ಹೋಗಬೇಕಾಯಿತು. ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡಿದೆ, ಅವರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂದರು. ಆಮೇಲೆ ಮತ್ತೆ ಅವರೇ ಜಾಯ್ನ್ ಆದರು ಬಂದು. ಬಟ್ ಆದ್ರೂ ಮತ್ತು ಫೋರ್ ವೀಲರಲ್ಲಿ ಸ್ವಲ್ಪ ಚಿಕ್ಕ ರೋಡು ಅಂದ್ಬಿಟ್ಟು ತೆಗಿಯೋಕ್ಕಾಗಲ್ಲ, ಕ್ರಾಸಿಂಗ್ ಇದೆಲ್ಲ ಅಂದ್ಬಿಟ್ಟು ಟೂ ವೀಲರಲ್ಲೇ ಹೋದ್ವಿ, ನಾನು ನನ್ನ ಹಸ್ಬೆಂಡು ನನ್ನ ಮಗಳು. ತೊಂಬಿಟ್ಟನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು, ಪೂಜೆ ಸಾಮಾನು ಒಂದು ಬ್ಯಾಗ್ಗೆ ಹಾಕ್ಕೊಂಡು ಹೊರಟ್ವಿ. ಅದೇ ಟೈಮ್ಗೆ ಆಲ್ಮೋಸ್ಟು ಈವ್ನಿಂಗ್ 6 o'clock ಆಗಿತ್ತು. ಇನ್ನೇನು ಮನೇಲೂ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೇಲಿ ಪೂಜೆ ಸಿಂಪಲ್ ಪೂಜಾ ಈ ಥರ ಇತ್ತು. ನಾನು ಎಲ್ಲ ರೆಡಿ ಆಗಿದ್ನಲ್ವ, ಇನ್ನು ನನ್ನ ಮಗಳು ಸಂಗೀತ ಕ್ಲಾಸ್ಗೆ ಹೋಗಿದ್ಲು, ಅವಳು ಬರಬೇಕಿತ್ತು. ಅಷ್ಟರಲ್ಲಿ ಈ ಪ್ರೋಸೆಸ್ ಎಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ. ಮನೆ ಪೂಜೆ ಇವತ್ತು ಮಂಡೇ ಆಗಿರೋದ್ರಿಂದ. ಸೊ ಇದೆಲ್ಲ ಆಯಿತು. ಆಮೇಲೆ ನಾವು ಅಲ್ಲಿ ಹೊರಟ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡೋಗಿದೆ, ಅಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡೆ. ನಾನು ಪೂಜೆ ಸಾಮಾನು ಆಗಿರ್ಬೋದು, ತೊಂಬಿಟ್ಟು, ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ ಎಲ್ಲನೂ ತೊಗೊಂಡೋಗಿದ್ವಿ. ಸೊ ಅಲ್ಲಿ ಎಲ್ಲ ಬಿಡೋಕ್ಕೆ, ದೀಪಕ್ಕೆ ಆ್ಯಂಡ್ ತುಪ್ಪ ಹಚ್ಚೋದಕ್ಕೆ, ತೊಂಬಿಟ್ಟು ಆರತಿ ಮಾಡೋದಕ್ಕೆ ನಾನು ತುಪ್ಪನ ತೊಗೊಂಡು ಹೋಗಿದ್ದೆ. ಸೊ ಇಷ್ಟು ಪೂಜೆ ಇದು. ನನ್ನ ಮಗಳು ಫುಲ್ಲು ಅದನ್ನು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಯಾಕೋ ಗೊತ್ತಿಲ್ಲ, ಫುಲ್ ಜೋಶ್ ಬಂದುಬಿಟ್ಟಿದೆ. ಸೊ ನಾನೇ ಮಾಡಿಸ್ಬೇಕಂತ ಅನ್ಕೋತೀನಿ ಇನ್ಮೇಲೆ. ಅವಳಿಗೇ ಸ್ವಲ್ಪ ನಮಗೇನು ಭಯ ಅಂದರೆ ಸ್ವಲ್ಪ ಏನಾದ್ರು ಮಾಡ್ತಾರೆ ಮತ್ತು ಒಂದಕ್ಕೆ ಎರಡು ಕೆಲಸ ಆಗುತ್ತೆ ಅನ್ನೋದು ಕಾನ್ಸೆಪ್ಟು. ಇದೇ ಮಾರಮ್ಮಂದು ದೇವಸ್ಥಾನ. ಸೊ ಇಲ್ಲಿ ಆರತಿ ಎಲ್ಲ ಮಾಡಿದ್ವಿ. ರಶ್ ಏನು ಇರಲಿಲ್ಲ. ಆಲ್ಮೋಸ್ಟ್ ಒಂದು ದೇವಸ್ಥಾನದ ಎಸ್ಪೆಷಲಿ ಗರ್ಭಗುಡಿ ಹತ್ರ ಪೂಜೆ ಮಾಡಿಸೋರು, ಕೈ ಮುಗಿಯೋರೆಲ್ಲ ಹಾರ್ಡ್ಲಿ ಒಂದು 10-15 ಮೆಂಬರ್ಸ್ ಅಂದರೆ ಹೋಗ್ತಾಯಿದ್ರು ಬರ್ತಾಯಿದ್ರು, ಯಾರೂ ನಿಂತ್ಕೊತಿರ್ಲಿಲ್ಲ. ಏನೋ ಒಂದು 5 minutes ನಿಂತ್ಕೋತಿದ್ರು ಆ ಥರ ಅಷ್ಟೇ, ತುಂಬ ಯಾರೂ ಇರಲಿಲ್ಲ. ಸೊ ಪೀಸ್ಫುಲ್ಲಾಗಿ ದರ್ಶನ ಆಯಿತು, ತೊಂಬಿಟ್ಟು ಆರತಿ ಆಯಿತು. ಮತ್ತು ವೆದರು ತುಂಬಾ ಚೆನ್ನಾಗಿತ್ತು. ಈವ್ನಿಂಗು ಒಂಥರ ಸನ್ಸೆಟ್ಟು ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ದೇವಸ್ಥಾನ ಅಂದರೆ ಎಸ್ಪೆಷಲಿ ಹಬ್ಬ ಅಂದರೆ ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇತ್ತೀಚೆಗಂತೂ ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆಯೂ ಲೈಟಿಂಗ್ಸ್ ಅಂತೂ ತುಂಬ ಅದ್ಧೂರಿಯಾಗಿರುತ್ತೆ.